ಯಾವ್ದೋ ಒಂದು ಕಳಿಸಿದೆ ನೋಡ್ದ ನಿಮ್ಮನ್ನ ಅದಕ್ಕೆ ಹ್ಯಾಪಿ ಬರ್ತ್ಡೇ ಹ್ಯಾಪಿ ಬರ್ತ್ಡೇ ಆವತ್ತ ಇಲ್ಲ ಇದ್ದಾರೆ Good morning. So yes, happy birthday to me. I love myself. Usually ಯಾವಾಗಲೂ ಒಂದು ಬರ್ಡೇನ ನಮ್ಮ ಮನೇಲಿ ಒಂಥರ ಹಬ್ಬದ ಥರ ಸೆಲೆಬ್ರೇಟ್ ಮಾಡ್ತಾರೆ. ಬಟ್ ಐ ಡೋಂಟ್ ನೋ ವೈ ತುಂಬ ಸ್ಪೆಷಲ್ ಫೀಲ್ ಮಾಡಿಸ್ತಾರೆ ಅವತ್ತು. ಬಟ್ ಥ್ಯಾಂಕ್ಸ್ ಟು ಮೈ ಫ್ಯಾಮಿಲಿ. ಬಟ್ ಇವಾಗ ಇನ್ನೊಂದು ಫ್ಯಾಮಿಲಿ, ಸೊ ದೊಡ್ಡ ಫ್ಯಾಮಿಲಿ ಆಗಿದೆ ಇವಾಗ, ಎಕ್ಸ್ಟೆಂಡೆಡ್ ಫ್ಯಾಮಿಲಿ. ಸೊ ಯಜಮಾನ್ರು, ಅತ್ತೆ, ಮಾವ, ಇಟ್ಸ್ ಅ ನ್ಯೂ ಎಕ್ಸ್ಪೀರಿಯನ್ಸ್ ಗೊತ್ತಾ, ತುಂಬ ಖುಷಿ ಆಗುತ್ತೆ. ಎಸ್, ಐ ಆಮ್ ಬ್ಲೆಸ್ಡ್. ಬಟ್ ಥ್ಯಾಂಕ್ಸ್ ಟು ಯು ಆಲ್ಸೋ. ತುಂಬ ವಿಶಸ್ಗಳು ಬರ್ತಾ ಇದೆ ಬೆಳಗ್ಗೆಯಿಂದ. ಸೊ ರಿಪ್ಲೈ ಮಾಡ್ಕೊತಾನೆ ರೆಡಿ ಆಗ್ತಾ ಇದ್ದೀನಿ. ಆಲ್ರೆಡಿ ಲೇಟ್ ಆಗಿಬಿಡಿದೆ, ಎಲ್ಲೋ ಆಚೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಹ್ಯಾಪಿ ಬರ್ತ್ಡೇ ಬೂ. ಥ್ಯಾಂಕ್ ಯು ಬೋ. ಎಲ್ಲ ಹೋಗ್ತಾ ಇದೆಯಾ? ಇವಾಗ ನಾವು ಲಂಚ್ಗೆ ಹೋಗ್ತಾ ಇದೀವಿ. ಫುಲ್ ನಾನ್ ವೆಜ್ ತಿನ್ನಕ್ಕೆ ಹೋಗ್ತಾ ಇದೀವಿ. ಹಳ್ಳ ಇತ್ತು, ಹಾಗೆ ಜಾರಲ್ಲಿ ಬಿಟ್ಟು ಏನಾಯ್ತು ಅಂತ ಅಂದ್ರೆ ಇವ್ರ ಕಾರು ಕಾರ್ ಡ್ರೈವರ್ ಯಾರು ಓಡಿಸಿದ್ರು ಮಾಡಿ ಒಂದು ಟೀಮ್ ಎಲ್ಲ ಇಟ್ಟು ಸ್ಟಾರ್ಟ್ ಮಾಡಿದ್ರು. ಓಕೆ, ಅದಾದ್ಮೇಲೆ ಗೊತ್ತಾಯ್ತಂತೆ ಬೈಕಲ್ಲಿ ಅದನ್ನ ಮಾಡಕ್ ಸಾಧ್ಯತೆನೇ ಇಲ್ಲ. ಏನಂದ್ರೆ ನನ್ನ ಜೀವನದಲ್ಲಿ ಪ್ರಪ್ರಥಮ ಬಾರಿಗೆ ನಾನು ಅಚ್ಚ ಹಾಕ್ಸ್ಕೊಳಕ್ ಹೋಗ್ತಾ ಇದ್ದೀನಿ. ಪ್ರಿಯಾಗ ವಿಷಯ ಗೊತ್ತಿಲ್ಲ, ಪ್ರಿಯಾನ ಕಾರಲ್ಲೇ ಕೂರಿಸಿದ್ದೀನಿ. ನೋಡೋಣ ಸರ್ಪ್ರೈಸ್ ಏನಾಗುತ್ತೆ ಅಂತ. ಲೆಟ್ಸ್ ಗೋ. ಕಾಣಿಸ್ತದೆ, ರಿಂಗ್ ತರ ಕಾಣಿಸ್ತದೆ. ಈಸೆ ಬರ್ಲಿ. ಓಕೆ, ಒಂದು ನೋಡ್ತಾರೆ ಆಗ ನೋಡಿದಾಗ ರಿಂಗ್ ಹೆಸರದ ರಿಂಗ್ ಹಾಕೊಂಡವ್ರೆ. ಹತ್ರ ಬರೀ ಹೆಸರು ಮಾತ್ರ. ನಾವು ಇಲ್ಲಿಂದ ಇದಾಗುತ್ತೆ. ಇದು ಹಿಂಗೆ ನೋಡುವಾಗನು ಲೈನ್ ಕಾಣಲ್ಲ, ನೀನು ತಿರುಗಿಸ್ಬೇಕು.
ಐ ಡೋಂಟ್ ನೋ, ನಾನು ಇದುವರೆಗೂ ಹಾಕ್ಸ್ಬೇಕಂತಿರಲಿಲ್ಲ. ಆ್ಯಂಡ್ ಇದು ಹಾಕ್ಸ್ಬೇಕು ಅಂತ ಏನಕ್ಕೆ ಅನ್ಸಿದ್ರೆ ಇಟ್ಸ್ ಮೈ ವೈಫ್ಸ್ ಬರ್ಡೇ ಆ್ಯಂಡ್ ಐ ವಾಂಟ್ ಟು ಸರ್ಪ್ರೈಸು ಆ್ಯಂಡ್ ನಾನು ರೆಡಿ ಮಾಡಲಿ ಅಂತ ನನ್ನ ಆಸೆ ಇತ್ತು. ವೆರಿ ನೈಸ್ ಆ್ಯಂಡ್ ವೆರಿ ನೀಟ್. ಯು ಕ್ಯಾನ್ ಸಿ ದಿಸ್ ಪ್ರಿಯಾ ಅಂತ ಮಾಡಿರೋದು. ಸೊ ನನ್ನ ತಂಗಿದ ಟ್ಯಾಟೂ ಹಾಕಿರೋದು. ಆ್ಯಂಡ್ ಪೀಪಲ್ ಸೂಪರ್ ಟ್ಯಾಟೂ ಹೋಗ್ತಾರೆ. ಪರ್ಪಲ್ ಮಾಂಗ್ ಟ್ಯಾಟೂಸ್ ಕೂರ್ಮಂಗ್ಲಲ್ಲಿದೆ. ಪ್ಲೀಸ್ ಡೂ ಕಮ್ ಅಂಡ್ ವಿಸಿಟ್. ಅಲ್ಟಿಮೇಟ್ ಆಗುತ್ತೆ. ಥ್ಯಾಂಕ್ಸ್. ಗ್ರೇಟ್ ಎಕ್ಸ್ಪೀರಿಯನ್ಸ್. ನಿನ್ನ ಜೊತೆ ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ಎಂದು ಹೀಗೆ ಆಗಿಲ್ಲ, ಏನು ಇದರ ಸೂಚನೆ? ನೂರು ವಿಷಯ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ನೀನಾದೇನಾ ನೀನಾದೇನಾ ನಿನ್ನೊಂದಿಗೆ ಈ ಜೀವನ. ಒಂದೊಂದು ಸಾಲು ಜೀವಿಸಿದೆ. ನನ್ನ ಜೊತೆ ನಿನ್ನ ಕಥೆ ಬೇರೊಂದು ಲೋಕ ಸೃಷ್ಟಿಸಿದೆ. ರಂಗೇರಿದೆ ಮನಸ್ಸಿನ ಬೀದಿ, ನಡೆದೇನಿ ಹಾಗೆ ಅನುರಾಗಿಯಾಗಿ. ಕಾರಣ ಈ ಕಣ್ಮಣಿ ಹೂನಗೆರಿ ನಲುಗಿ ಹೈ ಎಂದಿದ ನನ್ನಿ ಹೃದಯ. ಹಿನ್ನೆಲೆ ಸಂಗೀತದಿ ಕಾಡುವೆ ಸರಿಯ. ನಿದಿರೆ ಮದಿರೆ ನಶೆಯ ಮೀರೆಯ. ಮಾತೆ ಮರೆತ ಹಾಗಿದೆ ಇವಳು ಎದುರಿದ್ದರೆ. ಮಿಂಚು ಕಣ್ಮಿಂಚಿನ ಕತೆ ಅರ್ಥವೇ ಆಗದೆ. ಅಂತೆ ಕಂತೆ ಸಂತೆಲಿ ನೆನೆದು ನಾನಿನ್ನನೆ. ನಿಂದೆ ಕಣ್ಣ ಧಾಳಿಯದೆ ಏನಿದು ಸೂಚನೆ? ತಕದೇಂ ಅಂತ ಹೇಳಿದೀನನು. ಇದನ್ನು ಅನುವಾದಿಸಿಯ ಯಾರಿಗೂ ನೀ ಹೇಳದೆ. ಹೃದಯದಲ್ಲಿ ನಗಲ್ಲೇಲಿ ರಂಗೋಲಿ ರಂಗೇರಿದೆ. ಮರೆತು ಹೋದ ಚುಕ್ಕಿಗಳ ನೀ ಪೂರ್ತಿ ಮಾಡಿದೆ. ಅರರರೆ ಅವಳು ಹೆಚ್ಚಾಗಿ ಅದಕ್ಕೆ ನೀ ತಾನೇ ರೂವಾರಿ. ಕರೆದರೆ ಕಳೆದೆ ನಾ ಹೋಗಿ ದಿನಚರಿ ನೀನಾಗಿರುವೆ ಚೋರಿ. ಯು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಎಲ್ಲರೂ ಬರ್ತೀರಾ ಬಿಕಾಸ್ ನಮ್ಗೆ ಖುಷಿ ಆದಾಗ ನಮಗೆ ತುಂಬ ಮನ್ಸಿಗೆ ಹತ್ತಿರವಾದವರು ಯಾರಾದರೂ ತುಂಬ ಹತ್ತಿರವಾಗಿದ್ದರೆ ಅವ್ರು ನೋಡೋಕ್ಕೆ ಖುಷಿ. ಸೊ ಅಟ್ ದಿಸ್ ಟೈಮ್ ಥ್ಯಾಂಕ್ ಯು, ಅ ಬಿಗ್ ಥ್ಯಾಂಕ್ಸ್ ಎಲ್ಲರಿಗೂ ಬಂದಿರೋದಕ್ಕೆ ಈ ಈವೆಂಟ್ಗೆ. ಲವ್ ಯು ಆಲ್ ಅಗೇನ್. ಆ್ಯಂಡ್ ಈ ಒಂದು ಮೊಮೆಂಟ್ನ ಇನ್ನೂ ಸೊ ಬ್ಯೂಟಿಫುಲ್ ಮಾಡಬೇಕು ಅಂತ ನನಗೆ ಅನಿಸ್ತಾ ಇದೆ. ಸೊ ಅದಕ್ಕೋಸ್ಕರ ಒಂದೇನೋ ಹೇಳಕ್ಕೆ ಇಷ್ಟಪಡ್ತೀನಿ. ಜೀವನದಲ್ಲಿ ನಾವು ಹುಟ್ಟಿದಾಗ
ಆಮೇಲೆ ಏನೇನೋ ಆಗುತ್ತೆ, ಏನೇನೋ ಸಂಪಾದಿಸ್ತೀವಿ, ಹೆಸರು ಗಳಿಸ್ತೀವಿ, ಆ್ಯಂಡ್ ಎಂಡಲ್ಲಿ ಐ ಥಿಂಕ್ ಏನು ತೊಗೊಂಡು ಹೋಗ್ತೀವಿ? ವಾಟ್ ಯು ಥಿಂಕ್? ಏನು ಮೆಮೊರೀಸ್ ತೊಗೊಂಡು ಹೋಗ್ತೀವಿ. ಅದ್ರ ಜೊತೆಗೆ ಹಳೆ ಕಾಲದಲ್ಲಿ ಹಳ್ಳಿ ಕಡೆ ಎಲ್ಲ ಅಚ್ಚೆ ಹಾಕ್ಸ್ಕೊಂತ ಇದ್ರು. ಇವತ್ತು ನಾನು ಒಂದು ಸಾಹಸ ಕೈ ಮಾಡಿದ್ದೀನಿ. ಐ ಡೋಂಟ್ ನೋ, ಬೀಯಿಂಗ್ ಆನ್ ಆರ್ಟಿಸ್ಟ್ ಅದು ನಾನು ಮಾಡಬೇಕಾ ಇಲ್ಲ ಅಂತ. ಸೊ ಇವತ್ತು ಒಂದು ಚಿಕ್ಕ ಸರ್ಪ್ರೈಸ್ ಪ್ರಿಯಾಗೆ. ಐ ಡೋಂಟ್ ನೋ ಏನು ಅನ್ಸುತ್ತೆ ಗೊತ್ತಿಲ್ಲ, ಬಟ್ ಇದನ್ನ ಓಪನ್ ಮಾಡಬೇಕು. ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ನನಗೆ ಯಾವಾಗ್ಲೂ ಟ್ಯಾಟೂಸ್ ಬಗ್ಗೆ ತುಂಬಾ ಆಸಕ್ತಿ ಇತ್ತು. ಆದ್ರೆ ಬಿಕಾಸ್ ನಾನು ಮುಂಚೆ ಆರ್ಮಿಗೆ ಸೇರ್ಬೇಕು ಅನ್ಕೊಂಡಿದ್ದೆ, ಅವಾಗ ಯಾವ್ದು ಹಾಕ್ಸ್ಕೊಂಡಿರ್ಲಿಲ್ಲ. ನಾವು ಆಕ್ಟರ್ಗಳು ಆಕ್ಚುಲಿ ಹಾಕ್ಸ್ಕೊಳಂಗೇ ಇಲ್ಲ. ಆದ್ರೂ ಏನೋ ಗೊತ್ತಿಲ್ಲ, ಐ ವಾಂಟೆಡ್ ಟು ಥಿಂಕ್ ಮೈ ಸೆಲ್ಫ್. ಅದಕ್ಕೋಸ್ಕರ ಈ ಒಂದು ಹೆಸರು. Once again, happy birthday!